ಏಂಜಲ್ ಯುವ ಕನ್ನಡತಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಆಸೆ, ಕನಸು, ಸಮಸ್ಯೆ ಅಥವಾ ಗುರಿ ಇರುತ್ತದೆ. ಕೆಲವರು ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುತ್ತಾರೆ, ಕೆಲವರು ಹಣಕಾಸಿನ ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ, ಮತ್ತೊಬ್ಬರು ಆರೋಗ್ಯ, ವಿವಾಹ, ಸಂತಾನ ಅಥವಾ ವಿದ್ಯಾಭ್ಯಾಸದ ಬಗ್ಗೆ ಚಿಂತಿಸುತ್ತಿರುತ್ತಾರೆ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಕಾರ್ಯಕ್ಕೂ ವಿಶೇಷ ಶಕ್ತಿಯ ದೇವತೆಗಳು ಇದ್ದಾರೆ ಎಂಬ ನಂಬಿಕೆ ಇದೆ. ಹಾಗಾದರೆ ಯಾವ ಕೆಲಸಕ್ಕೆ ಯಾವ ದೇವರನ್ನು ಆರಾಧಿಸಬೇಕು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿಯೋಣ. 1. ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಬೇಕಾದರೆ ಶ್ರೀ ಗಣೇಶ. ಯಾವುದೇ ಶುಭ ಕಾರ್ಯ ಆರಂಭಿಸುವ ಮೊದಲು ಶ್ರೀ ಗಣೇಶನನ್ನು ಪೂಜಿಸಲಾಗುತ್ತದೆ. ಗಣಪತಿ ವಿಘ್ನಗಳನ್ನು ದೂರ ಮಾಡುವ ದೇವರು. ಮಂತ್ರ: ಓಂ ಗಂ ಗಣಪತಯೇ ನಮಃ. ಪ್ರತಿದಿನ ಬೆಳಗ್ಗೆ ಗಣೇಶನಿಗೆ ದೀಪ ಹಚ್ಚಿ ಪ್ರಾರ್ಥಿಸಿದರೆ ಕಾರ್ಯಸಿದ್ಧಿ ಲಭಿಸುತ್ತದೆ ಎಂದು ನಂಬಲಾಗಿದೆ. 2. ಉದ್ಯೋಗ ಮತ್ತು ವೃತ್ತಿಯ ಯಶಸ್ಸಿಗೆ ಶ್ರೀ ಹನುಮಂತ. ಉದ್ಯೋಗ ಸಿಗದಿರುವುದು, ಸಂದರ್ಶನದಲ್ಲಿ ವಿಫಲವಾಗುವುದು ಅಥವಾ ಕೆಲಸದಲ್ಲಿ ಅಡಚಣೆ ಎದುರಾಗುವುದು, ಇಂತಹ ಸಮಸ್ಯೆಗಳಿದ್ದರೆ ಹನುಮಂತನ ಆರಾಧನೆ ಮಾಡಬಹುದು. ಮಂತ್ರ: ಓಂ ಹನುಮತೇ ನಮಃ. ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲೀಸಾ ಪಠಿಸುವುದು ಉತ್ತಮ. 3. ಹಣ ಮತ್ತು ಐಶ್ವರ್ಯಕ್ಕಾಗಿ ಮಹಾಲಕ್ಷ್ಮಿ ಹಣಕಾಸಿನ ಸಮಸ್ಯೆ, ಸಾಲದ ತೊಂದರೆ ಅಥವಾ ಆದಾಯ ಹೆಚ್ಚಳಕ್ಕಾಗಿ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಲಾಗುತ್ತದೆ. ಮಂತ್ರ: ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಶುಕ್ರವಾರ ದೀಪ ಹಚ್ಚಿ ಲಕ್ಷ್ಮೀ ದೇವಿಯನ್ನು ಆರಾಧಿಸುವುದು ಶುಭಕರ. 4. ವಿದ್ಯಾಭ್ಯಾಸ ಮತ್ತು ಜ್ಞಾನಕ್ಕಾಗಿ ಸರಸ್ವತಿ ದೇವಿ. ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಕಲಾವಿದರು ಸರಸ್ವತಿ ದೇವಿಯ ಆರಾಧನೆ ಮಾಡುತ್ತಾರೆ. ಮಂತ್ರ: ಓಂ ಐಂ ಸರಸ್ವತೈ ನಮಃ. ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲು ಹಾಗೂ ಏಕಾಗ್ರತೆ ಹೆಚ್ಚಿಸಲು ಸಹಾಯವಾಗುತ್ತದೆ ಎಂದು ನಂಬಲಾಗಿದೆ. 5. ವಿವಾಹ ವಿಳಂಬ ನಿವಾರಣೆಗೆ ಪಾರ್ವತಿ ದೇವಿ. ಮದುವೆ ತಡವಾಗುತ್ತಿದ್ದರೆ ಅಥವಾ ಉತ್ತಮ ಜೀವನ ಸಂಗಾತಿ ಬೇಕೆಂದು ಬಯಸಿದರೆ ಪಾರ್ವತಿ ದೇವಿಯನ್ನು ಪೂಜಿಸಬಹುದು. ಮಂತ್ರ: ಓಂ ಗೌರೈ ನಮಃ. ಸೋಮವಾರ ಶಿವ ಪಾರ್ವತಿ ಆರಾಧನೆ ವಿಶೇಷ ಫಲ ನೀಡುತ್ತದೆ ಎನ್ನಲಾಗುತ್ತದೆ. 6. ಸಂತಾನ ಭಾಗ್ಯಕ್ಕಾಗಿ ಶ್ರೀಕೃಷ್ಣ. ಸಂತಾನಕ್ಕಾಗಿ ಪ್ರಾರ್ಥಿಸುವ ದಂಪತಿಗಳು ಬಾಲಕೃಷ್ಣನ ಆರಾಧನೆ ಮಾಡುತ್ತಾರೆ. ಬಾಲಗೋಪಾಲನಿಗೆ ಬೆಣ್ಣೆ ಮತ್ತು ಹಾಲಿನ ನೈವೇದ್ಯ ಅರ್ಪಿಸುವುದು ಶುಭಕರ. 7. ಆರೋಗ್ಯಕ್ಕಾಗಿ ಧನ್ವಂತರಿ ದೇವರು. ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಧನ್ವಂತರಿ ದೇವರನ್ನು ಸ್ಮರಿಸಬಹುದು. ಮಂತ್ರ: ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ನಮಃ. 8. ಶತ್ರುಗಳ ಕಾಟ ನಿವಾರಣೆಗಾಗಿ ಕಾಳಿಕಾದೇವಿ. ಅನ್ಯಾಯ, ಕೆಟ್ಟ ಶಕ್ತಿಗಳು ಅಥವಾ ಶತ್ರುಗಳ ತೊಂದರೆ ಇದ್ದರೆ ದುರ್ಗಾ ಅಥವಾ ಕಾಳಿಕಾದೇವಿಯ ಆರಾಧನೆ ಮಾಡಬಹುದು. 9. ಮನಃಶಾಂತಿ ಮತ್ತು ಕುಟುಂಬದ ಸುಖಕ್ಕಾಗಿ ಶಿವನ ಆರಾಧನೆ. ಶಿವನು ಭೋಲೆ ಶಂಕರ. ಮನಸ್ಸಿನ ಒತ್ತಡ, ಕುಟುಂಬದ ಕಲಹ ಮತ್ತು ಆತಂಕ ನಿವಾರಣೆಗೆ ಶಿವನ ಧ್ಯಾನ ಬಹಳ ಶಕ್ತಿಶಾಲಿ ಎಂದು ಹೇಳಲಾಗುತ್ತದೆ. ಮಂತ್ರ: ಓಂ ನಮಃ ಶಿವಾಯ. 10. ಜೀವನದಲ್ಲಿ ಸಂಪೂರ್ಣ ರಕ್ಷಣೆ ಮತ್ತು ಕೃಪೆಗಾಗಿ ಶ್ರೀ ವೆಂಕಟೇಶ್ವರ. ತಿರುಪತಿ ಶ್ರೀನಿವಾಸನನ್ನು ಭಕ್ತಿಯಿಂದ ಆರಾಧಿಸಿದರೆ ಜೀವನದ ಅನೇಕ ಕಷ್ಟಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ದೇವರ ಆರಾಧನೆ ಎಂದರೆ ಕೇವಲ ಬೇಡಿಕೊಳ್ಳುವುದಲ್ಲ. ನಂಬಿಕೆ, ಭಕ್ತಿ, ಸತ್ಕರ್ಮ ಮತ್ತು ಪರಿಶ್ರಮ ಕೂಡ ಅಷ್ಟೇ ಮುಖ್ಯ. ದೇವರು ದಾರಿ ತೋರಿಸುತ್ತಾನೆ, ಆದರೆ ಆ ದಾರಿಯಲ್ಲಿ ನಡೆಯುವುದು ನಮ್ಮ ಕರ್ತವ್ಯ. ನೀವು ಯಾವ ದೇವರನ್ನು ಹೆಚ್ಚು ಭಕ್ತಿಯಿಂದ ಪೂಜಿಸುತ್ತೀರಿ ಎಂದು ಕಮೆಂಟ್ನಲ್ಲಿ ತಿಳಿಸಿ. ಜೈ ಶ್ರೀರಾಮ್, ಜೈ ಹನುಮಾನ್, ಹರ ಹರ ಮಹಾದೇವ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಮರಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಕೊಡಿ. ಥ್ಯಾಂಕ್ ಯು.